ಸಭೆಯ ಮುಂದುವರೆದ ಭಾಗವಾಗಿ ಕೊನೆಯದಾಗಿ ಶರತ್ ಬಚ್ಚೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಹೊಸಕೋಟೆ ತಾಲೂಕಿನಾದ್ಯಂತ 28 ಪಂಚಾಯಿತಿಗಳಲ್ಲಿ ಫಲಾನುಭವಿಗಳ ಬಳಿ ಹೋಗಿ ಅವರಿಗೆ ಏನು ನ್ಯೂನ್ಯತೆಗಳಿವೆ ಇವನ್ನ ನಾವು ಸಮರ್ಪಕವಾಗಿ ತಲುಪಿಸಲಿಕ್ಕೆ ಅನ್ನೋ ಕಾರಣದಿಂದ ಇವತ್ತು ಈ ನಮ್ಮ ಹನವನಹಳ್ಳಿ ಪಂಚಾಯಿತಿಯಲ್ಲಿ ಇವತ್ತು ನಮ್ಮ ರಾಜ್ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಹಾಗೆ ಪಂಚಾಯಿತಿಯ ಸದಸ್ಯರ ಒಂದು ಸಹಕಾರದೊಂದಿಗೆ ಹಾಗೂ ನಿಮ್ಮ ಫಲಾನುಭವಿಗಳ ಒಂದು ಸಹಕಾರದಿಂದ ಇವತ್ತು ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ಈ ಪಂಚಾಯತ್ ಗ್ಯಾರಂಟಿಗಳು ಬಂದು ತುಂಬಾ ಜನ ಅನುಕೂಲ ಆಗಿದೆ. ಈ ಸರ್ಕಾರ ಏನಪ್ಪ ಮಹಿಳೆಯರನ್ನು ಸದೃಢಗೊಳಿಸಬೇಕು, ಇವ್ರ ಶಕ್ತಿ ಕೊಡಬೇಕು ಅಂತ ಈ ಸರ್ಕಾರ ಈ ಯೋಜನೆಗಳು ತಂದಿದೆ. ಅದರಲ್ಲಿ ಮೀಸಲಾತಿಗಳು ಬೇರೆ 50% ಕೊಟ್ಟವ್ರು. 2 ಜನ ಅವ್ರು ಕೇಳ್ರಿ ಇಲ್ಲಿ ಪಂಚಾಯತಿಗೆ ಬಂದಿರೋ ಹೆಣ್ಮಕ್ಳು, ನೀವು ಮಾತಾಡಕ್ ಭಯ ಬಿದ್ರಿ ನಾವು ಹುಲಿಗಳ? ನೀವು ಬಂದು ಕಷ್ಟ ಸುಖ ಹೇಳ್ರಮ್ಮ, ನೀವು ಪಡ್ಕೊಂಡಿರೋ ಪ್ರಯೋಜನ ಏನೋ ಭಯ ಬೀಳ್ತೀರಿ. ಏನಕ್ಕೆ ಭಯ ಬೀಳೋದು? ನಾವು ಅಲ್ಲಿಂದ ಬಂದಿರೋದೇನಕ್ಕೆ? ನೀವು ಈ ಸೌಲಭ್ಯಗಳಿಂದ ಏನ್ ಪಡ್ಕೊಂಡಿದ್ದೀರಿ, ಏನಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾನೆ. ನಮಗ ಈಗ ಒಂದು ಕಮಿಟಿ ಮಾಡಿ ಸರ್ಕಾರದಿಂದ ನಿಯೋಜಿಸ್ತಾರೆ. ಆ ಸರ್ಕಾರ ನಮ್ಗೆ ಕೊಟ್ಟಿರೋದಕ್ಕೆ ನಿಮ್ಮ ಕಷ್ಟ ಸುಖಗಳು ನಾವು ಸರ್ಕಾರಕ್ಕೆ ತಿಳಿಸ್ಬೇಕಂದ್ರೆ ನೀವೇನಾದ್ರೂ ಹೇಳ್ಬೇಕು ತಾನೆ. ನೀವ್ ಹೇಳಿದ್ರೆ ನಾವೇನು ಹೋಗೋದು? ನಾವೇನಕ್ಕೆ ಬಂದಿರೋದು ನಿಮ್ಮ ಪಂಚಾಯತಿ ಹತ್ರ? ಏನಕ್ಕೆ ಭಯ ಬೀಳ್ತಾ ಇದ್ದೀರಿ? ಮಹಿಳೆಯರ ಸಬಲೀಕರಣ ಮಾಡ್ಬೇಕಂತ ಸರ್ಕಾರ ಒಂದ್ ಕಡೆಯಿಂದ ಮಾಡ್ತಾ ಇದೆ. ನೀವು ನೋಡಿದ್ರೆ ಇಲ್ಲೇ ಭಯ ಬೀಳ್ತಾ ಇದ್ರಿ. ಇನ್ನು ಸರ್ಕಾರಗಳು ಏನ್ ಮಾತಾಡ್ತೀರಿ ನೀವು? ನಾಳೆ ಚುನಾಯಿತ ಪ್ರತಿನಿಧಿಗಳಾದ್ರೆ ಪಂಚಾಯತಿಯಲ್ಲಿ ಮಾತಾಡ್ಬೇಕಲ್ವಾ? ಮಾತಾಡೋದು ಕಲಿಬೇಕಮ್ಮ. ಏನಿದೆ ಹೇಳ್ಬೇಕು. ಅದಕ್ಕೆ ಭಯ ಬೀಳಂತದ್ದು ಏನಿದೆ? ಈಗ ಹಿಂದೆ ಕೋವಿಡ್ ಬಂದಿದ್ದಿರ್ಬೋದು, ನೋಟ್ ಅಮಾನ್ಯೀಕರಣ ಇರ್ಬೋದು, ಅಕ್ಕಿ ಬೇಳೆ ಎಣ್ಣೆ ರೇಟ್ಗಳು ಇವೆಲ್ಲ ಜಾಸ್ತಿ ಆದಂತ ಸಂದರ್ಭದಲ್ಲಿ ಬಂದ ಸಂದರ್ಭದಲ್ಲಿ ಚುನಾವಣೆ ಒಂದು ಘೋಷಣೆ ಆಯಿತು. ಆಗ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದರು. ಏನು, ನಮ್ಮ ಸರ್ಕಾರ ಬಂದರೆ ಹೆಣ್ಮಕ್ಳಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ 10 kg ಅಕ್ಕಿ ಕೊಡೋದಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು 2,000 ರೂಪಾಯಿ ಕೊಡುವಂಥದ್ದು ಇರ್ಬೋದು, ಗೃಹ ಜ್ಯೋತಿಯಲ್ಲಿ ಕರೆಂಟು ಫ್ರೀಯಾಗಿ ಕೊಡೋದಿರ್ಬೋದು, ಹಾಗೆ ಶಕ್ತಿ ಯೋಜನೆಯಲ್ಲಿ ಬಸ್ಸು ಫ್ರೀಯಾಗಿ ಓಡಾಡೋದಿರ್ಬೋದು, ಹಾಗೆ ವಿದ್ಯಾವಂತರಿಗೆ ಡಿಗ್ರಿ ಮತ್ತು ಡಿಪ್ಲೊಮಾ ಮಾಡಿರೋರಿಗೆ 3,000 ರೂಪಾಯಿ ಒಂದು ನಿರುದ್ಯೋಗ ಭತ್ಯೆ ಕೊಡೋದಂಥದ್ದು ಇವೆಲ್ಲ ಕಾರ್ಯಕ್ರಮ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅದೇ ರೀತಿ ನಮ್ಮ ಸರ್ಕಾರ ಬಂದ 1 ತಿಂಗಳಲ್ಲಿ ಇದನ್ನ ಜಾರಿಗೊಳಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ್ರು. ಇದನ್ನ ಫಲಾನುಭವಿಗಳು ಪ್ರಯೋಜನ ಪಟ್ಕೊಂತ ಇದ್ರು. ಈಗ 1 ವರ್ಷ ಆಗಿದೆ. ಇದನ್ನ ಈ ಯೋಜನೆಗಳಿವೆ ಜನಕ್ಕೆ ಸಮರ್ಪಕವಾಗಿ ತಲುಪ್ತಾ ಇದೆಯಲ್ಲ ಅನ್ನೋ ಉದ್ದೇಶದಿಂದ ನಮ್ಮ ತಾಲೂಕು ಸಮಿತಿ ಒಂದು ಮಾಡಿದ್ರು, ಜಿಲ್ಲಾ ಸಮಿತಿ ಒಂದು ಮಾಡಿದ್ರು, ರಾಜ್ಯ ಸಮಿತಿ ಮಾಡಿದ್ರು. ಅದೇ ರೀತಿ ನಮ್ಮ ತಾಲೂಕು ಸಮಿತಿಯಿಂದ ನಾವು ತಾಲೂಕ್ ಪಂಚಾಯತಿಯಲ್ಲಿ ಇಷ್ಟು ದಿನ ಸಭೆಗಳು ಮಾಡ್ತಾ ಇದ್ವಿ. ಆ ಸಭೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ನಮಗೆ ಒಂದು ಅಂಕಿ ಅಂಶಗಳು ಅಧಿಕಾರಿಗಳು ಕೊಡ್ತಾ ಇದ್ರು. ಆಗ ಏನಪ್ಪಾ ಆಯ್ತು, 91, 92, 93 ಈ ತರ ಪರ್ಸೆಂಟೇಜ್ ಇತ್ತು ನಾವು ಸಭೆಗಳು ಮಾಡ್ತಾ ಇದ್ದಾಗ. ಆಗ ಪ್ರಗತಿ ಪರಿಶೀಲನಾ ಸಭೆ ಅಂತೇಳಿ ಒಂದು ನಮ್ಮ ನಾಯಕರಾದ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಆ 91, 92, 93 ಯಾಕೆ ಪೂರ್ತಿ ನೀವು ಮಾಡಬಾರ್ದು ಅನ್ನೋದೊಂದು ನಮಗೆ ಮನದಟ್ಟು ಮಾಡಿಕೊಟ್ಟಾಗ ಇದನ್ನ ಸಹಕಾರವಾಗಿ ಇದನ್ನ ಸಮರ್ಪಕವಾಗಿ ಜಾರಿಗೊಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಅಧಿಕಾರಿಗಳು ತಿಳಿಸಿದಾಗ ಅಧಿಕಾರಿಗಳು ಭಾರಿ ಕಷ್ಟ ಬಿದ್ದು ಕೆಲಸ ಮಾಡಿ ಭಾಳ ಸಹಕಾರ ಮಾಡಿದ್ದಾರೆ. ಇವತ್ತು ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ 99.97% ರೀಚ್ ಆಗಿದ್ದಾರೆ ಅಂದ್ರೆ ನೀವು ಲೆಕ್ಕ ಹಾಕೊಂಡ್ರಿ. ಇವತ್ತು ಆಲ್ಮೋಸ್ಟ್ 100% ಇನ್ನೆಷ್ಟು 3%, 4% ಕಡಿಮೆ ಇದೆ. ಅದೇ ರೀತಿ ಇವತ್ತು ಇವೆಲ್ಲ ಸಮರ್ಪಕ ಅವರ ಅಧಿಕಾರಿಗಳು ನಮ್ಮ ಸಹಕಾರ ಇದೆ. ಅದರಿಂದ ನೀವು ಪ್ರಯೋಜನ ಇವತ್ತು ಬಂದಿರೋದು ಉದ್ದೇಶ ಏನಂದ್ರೆ ಇನ್ನೂ ಏನು ಪರ್ಸೆಂಟೇಜ್ 2%, 3% ಏನಿದೆ ಅದನ್ನೇನ ನ್ಯಾಯವಾದ ಅರ್ಹ ಅಭ್ಯರ್ಥಿಗಳೇನ ತಪ್ಪೋಗಿದ್ರೆ ಅವ್ರನ್ನ ಸರಿಪಡಿಸಿ ಅವ್ರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ನಿಮ್ಮ ಮನೆ ಬಾಗಿಲು ಬಂದಿರೋದು. ನೀವು ಹೇಳದೇ ಇದ್ರೆ ನಮಗೆ ಹೆಂಗ್ ಗೊತ್ತಾಗ್ತದೆ? ಅದಕ್ಕೆ ಹೇಳಿ ನೀವು ಅಲ್ಲಿ ಇಲ್ಲಿ ಬಂದು ಆಫೀಸ್ಗೆ ಮಾತಾಡೋಕ್ಕಾಗಲ್ಲ, ಹೋಗಲ್ಲ ಅಂತ ನಿಮ್ಮ ಪಂಚಾಯತಿಗೆ ಬಂದು ಇವತ್ತು ಮಾಡ್ತಾ ಇರೋದು. ಈಗ ಈ ಸರ್ಕಾರಿ ಸೌಲಭ್ಯಗಳು ನೀವು ಪಡಿಬೇಕಾದ್ರೆ DPT ಆ್ಯಪ್ ಅಂತ ಬಂದಿದೆ.
ಅಂಗನವಾಡಿ ಟೀಚರ್ಸ್ ಗೊತ್ತಿರ್ತದೆ ಮೋಸ್ಟ್ಲಿ. ಪಾಪ ಅವಿದ್ಯಾವಂತರು ಇರ್ತೀರಿ, ವಿದ್ಯಾವಂತರು ಇರ್ತೀರಿ, ಹಳ್ಳಿಗಳಲ್ಲಿ ಗೊತ್ತಾಗಲ್ಲ. ವಿದ್ಯಾವಂತರ ಹತ್ರ ತಿಳ್ಕೊಂಡು ಅದನ್ನ ಮಾಡ್ಬೇಕಾಗ್ತದೆ. ಮುಂದೆ ನೀವು ಈಗ ಸೌಲಭ್ಯಗಳು ಪಟ್ಕೊಂಡಿದ್ದೀರಿ, ಆ ಸೌಲಭ್ಯಗಳು ಪಟ್ಕೊಂಡ್ರ ಇದರಲ್ಲಿ ನೀವು ಅನುಭವ ಹೇಳ್ರಿಂದ ಹೇಳಕ್ ಮಾಡ್ತೀರಿ. ಯಾಕೆ ಇಷ್ಟೊಂದು ಭಯ ನಿಮ್ಗೆ? ಭಯ ಬೀಳಂಥದ್ದು ಏನಿದೆ? ಮಾಡಿದ್ದೀರಲ್ಲ. ಈಗ ನಮ್ಮ ಏಮಣ್ಣು ಮಾತಾಡ್ತಿದ್ರೆ ಬಸ್ಸುಗಳಾಗ ದೇವಸ್ಥಾನಕ್ಕೆ ಹೋದ್ರು, ಅಲ್ಲಿಗೆ ಹೋದ್ರು ಅಂತಾರೆ. ಅಷ್ಟಕ್ಕೇನು ಹೋಗೋದು ಬಸ್ಸುಗಳ? ನೀವು ಪಾಪ ಕೂಲಿ ಮಾಡೋರು ಹೋಗಲ್ಲ, ಅವ್ರ ಕೂಲಿ 50 ರೂಪಾಯಿ 200 ರೂಪಾಯಿ ಕೂಲಿಗೆ ಹೋಗ್ತಾರೆ. ಆ ಕೂಲಿ ಕಾಸಲ್ಲಿ ಬಸ್ ಚಾರ್ಜ್ ಕೊಡ್ಬೇಕಾಗಿತ್ತು. ಇವತ್ತು ಆ ದುಡ್ಡೇ ಉಳಿತಾ ಇರ್ತಾ ಇಲ್ವಾ? ಆಮೇಲೆ ನಮ್ಮ ಅಂಗನವಾಡಿ ಟೀಚರ್ಸ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಇವರೆಲ್ಲ ಸಂಬಳದಲ್ಲಿ ಬಸ್ ಚಾರ್ಜ್ ಕೊಡ್ಬೇಕಾಗಿತ್ತು. ಇವತ್ತು ಅವೆಲ್ಲ ಉಳಿತಾ ಇದ್ದಿಲ್ಲ. ಹೆಣ್ಣು ಸಂಸಾರದ ಕೊಂಡು ಯಾಕೆ ಎಲ್ಲಾ ಯೋಜನೆಗಳು ಹೆಣ್ಮಕ್ಳಿಗೆ ಕೊಟ್ಟವ್ರೆ ಅಂತ ನೀವು ಕ್ವಶನ್ ಮಾಡ್ಬೋದು. ಈ ಸಂಸಾರ ನಡೆಸೋರು ಯಾರು? ಹೆಣ್ಣು. ಅದಕ್ಕೆ ಅವ್ರ ಅಕೌಂಟ್ಗಳಿಗೆ ಇವತ್ತು ಖಾತೆಗಳೇನಿವೆ, ಅವ್ರ ಖಾತೆಗಳಿಗೆ ಯಾವುದೇ ಮೀಡಿಯೇಟರ್ ಇಲ್ದಿರ ನೇರವಾಗಿ ಅವರ ಆ ಖಾತೆಗಳಿಗೆ ಹೋಗಂತಕ್ಕದ್ದು. ಹೋಗೋದ್ರಿಂದ ಏನಾಗಿದೆ ನಿಮ್ಗೆ ಇವತ್ತು ಮನೆಗೆ ಎಷ್ಟು ಉಳಿತದೆ? ಅಕ್ಕಿ 10 kg ಫ್ರೀ ಆಗಿ ಬರ್ತಾ ಇದೆಯಾ? ಬಸ್ಸುಗಳಲ್ಲಿ ಈಗ ಮಾರ್ಕೆಟ್ಗೆ ಹೋಗೋರು ಇರ್ಬೋದು, ಅಥವಾ ಕೆಲವರು ವ್ಯಾಪಾರಗಳು ಮಾಡ್ತಾರೆ, ಸೊಪ್ಪುಗಳು, ತರಕಾರಿಗಳು, ಹೂವುಗಳು ಇರೋ ಮಾರ್ಕೆಟಿಂದ ತರಂತದ್ದಿರ್ಬೋದು, ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಂತದ್ದಿರ್ಬೋದು. ಅದು ವ್ಯಾಪಾರ ವೃದ್ಧಿ ಆಗ್ತದೆ. ಈ ಹಣ ಉಳಿಯೋದ್ರಿಂದ ಇವತ್ತು ಬಸ್ ಚಾರ್ಜ್ ಉಳಿದ್ರೆ ಎಷ್ಟೋ ಉಳಿಯಲ್ವ ಅವ್ರಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ. ಇವೆಲ್ಲ ಹಂಚ್ಕೋಬೇಕು. ಕೆಲವರೆಲ್ಲ 4 ಕಡೆ ಹೋದ್ರೆ ಬೋರ್ವೆಲ್ಗಳು ಹಾಕ್ಸ್ಕೊಂಡವ್ರೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸ್ಕೊಂಡವ್ರೆ. ಕೆಲವರು ಸ್ವಂತ ಹೊಲಿಗೆ ಮಿಷನ್ ಯಂತ್ರಗಳು ಇಟ್ಕೊಂಡಿರ್ಬೋದು, ಹಸುಗಳು ತಗೊಂಡಿರ್ಬೋದು, ಕುರಿಗಳು ತಗೊಂಡಿರ್ಬೋದು. ಇವೆಲ್ಲ ಜೀವನ ಮಾಡ್ತಾ ಇದ್ದೀರಮ್ಮ ನೀವು. ಇದರಿಂದ ಸರ್ಕಾರದಿಂದ ಇವತ್ತು ಅನುಕೂಲ ಆಗಿದೆ ನಿಮ್ಗೆ. ಅದನ್ನ ಹೇಳ್ಕೊಳಕ್ ನಿಮ್ಗೆ ನಾಚಿಕೆ ಏನು, ಭಯ ಏನು ಅಂತ ನಾನು ಕೇಳೋದು. ಈ ತರ ಸೌಲಭ್ಯಗಳಿದೆ. ಬಸ್ಸಲ್ಲಿ ಬರೀ ಗಂಡನ ಮೇಲೆ ಒಬ್ಬ ಮನೆಗೆ ಹೋದ್ರು, ಇಲ್ಲಿದ್ರೆ ದೇವಸ್ಥಾನಗಳಿಗೆ ಹೋದ್ರು, ಇಷ್ಟಕ್ಕೆ ಎಲ್ಲ ಬಸ್ ಸೀಮಿತ ಆಗಿರೋದು. ಎಲ್ಲ ರೀತಿಯಲ್ಲ ಅನುಕೂಲ ಇದೆ. ಅದನ್ನ ಹೇಳ್ಕೋಬೇಕು ನೀವು. ಗಂಡಸರು ಹೇಳ್ತಾರೆ, ನಿಮ್ಗೆ ನಾಚಿಕೆ ಆಗಲ್ವಾ? ಏನಪ್ಪಾ ಹಿಂಗೆ ಹೇಳ್ತೀಯ ನೀನು? ಬರೀ ನಾವು ಗಂಡನ ಮನೆಗೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಇಂಥದ್ದು ಉಪಯೋಗ ಅಂತ ಹೇಳ್ಕೋಬೇಕು ನೀವು. ಆಗ್ಲೇ ಜನಕ್ಕೆ ಗೊತ್ತಾಗೋದು. ನೀವು ಹೇಳ್ಕೊಳಕ್ಕೆ ಭಯ ಬೀಳ್ತೀರಿ. ಆಮೇಲೆ ಈ ನಡ್ಸಕ್ಕೆ ನಿಮ್ಗೊಂದು ಈಸಿ ಆಯ್ತು. ಅದರಿಂದ ಇದೆಲ್ಲ ಸದುಪಯೋಗ ಪಟ್ಕೊಂತ ಇದ್ರಿ. ಆದ್ರೂ ಯಾವುದೋ ಒಂದು ತಾಂತ್ರಿಕ ಕಾರಣಗಳಿಗೆ ಹೇಳಿದ್ರು ನಮ್ಮ ಇಷ್ಟೊತ್ತು ನಮ್ಮ ಆಹಾರ ಇಲಾಖೆರು, ನೀವು ಈ ಬ್ಯಾಂಕ್ಗಳಲ್ಲಿ ಕೆಲವು ಈ ಒಂದರಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರಿ, ಅದು ಇನ್ಆಪರೇಟಿವ್ ಆಗಿರ್ತದೆ. ಇನ್ನೊಂದು ಅಕೌಂಟ್ಗೆ ಹೋಗಿರ್ತೀರಿ, ಏನು ಲೋನ್ ಮಾಡ್ಸಕ್ಕೋ ಮತ್ತೊಂದಕ್ಕೋ ಇನ್ನೊಂದಕ್ಕೂ ಹೋಗಿರ್ತೀರಿ. ಆ ಅಕೌಂಟ್ ಚೆಕ್ ಮಾಡಿಸಿ ಕರೆಕ್ಟಾಗಿ ಅಕೌಂಟ್ KYC ಮಾಡಿಸೋದಿರ್ಬೋದು. ಆಧಾರ್ ಕಾರ್ಡ್ ಫಸ್ಟ್ ಯಾವ ಅಕೌಂಟ್ಗೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ತೀರೋ ಆ ಅಕೌಂಟೇ ಬರೋದು ನಿಮಗೆ. ಅದಕ್ಕೆ ನೋಡ್ಕೊಂಡು ಅಕೌಂಟ್ಗಳು ಸರಿಪಡಿಸ್ಕೊಳ್ರಿ. ಆಗ 2,000 ರೂಪಾಯಿ ಬರ್ತದೆ. ಆ 2,000 ರೂಪಾಯಿ ಯಾಕೆ ನಿಂತೋಗಿದೆ ಕೆಲವ್ರಿಗೆಲ್ಲ ಅನ್ನೋದು ನಿಮ್ಗೆ ಅಂಗನವಾಡಿ ಟೀಚರ್ಗೆ ಗೈಡೆನ್ಸ್ ಕೊಟ್ಟಿರ್ತಾರೆ. ಮೂರ್ತಿ ಯಾರು ಇಲ್ಲದೇ ಇದ್ರೆ ಪಾಪ ಅವಿದ್ರು ಅಂತ ಹೇಳ್ತಾರೆ, ಅವ್ರನ್ನ ಕರೆಸಿ ನೀವು ಅಂಗನವಾಡಿ ಟೀಚರ್ಗಳು ಇವೆಲ್ಲ ತುಂಬ ಕೆಲಸ ಮಾಡಬೇಕಾಗ್ತದೆ. ತಿಳಿಸಿ ಪಾಪ ನಮ್ಮದು ಏನು ಬಡ್ಜೆಟಲ್ಲಿ ಇವತ್ತು ಶಕ್ತಿ ಯೋಜನೆಗೆ 5,300 ಕೋಟಿ, ಗೃಹಲಕ್ಷ್ಮಿ ಯೋಜನೆಗೆ 28,600 ಕೋಟಿ ಏನು ಮೀಸಲಿಟ್ಟಿದ್ದಾರೆ, ಅದು ಪ್ರತಿಯೊಬ್ಬ ಕಟ್ಟಕರೆ ವ್ಯಕ್ತಿಗೂ ಬಡವರಿಗೂ ತಲುಪಿಸ್ಬೇಕಾದದ್ದು ನಮ್ಮದು ಕರ್ತವ್ಯ ಇದೆ. ಅದರಿಂದ ಅಂಥವ್ರು ಯಾರನ್ನ ಫಲಾನುಭವಿಗಳಿದ್ರೆ ದಯವಿಟ್ಟು ಅಂಗನವಾಡಿ ಟೀಚರ್ಗಳು ಅವ್ರಿಗೆ ಹೇಳಿ ಅವ್ರನ್ನ ಆಫೀಸಿಗೆ ಕಳಿಸೋದಿರ್ಬೋದು. 2,000 ಯಾರು ಬರಲ್ಲ ಅಂದರೆ ಹೊಸಕೋಟೆಯಲ್ಲಿ ನಮ್ಮ ದೊಡ್ಡ ಸೊಸೈಟಿ ಅಂತಾರೆ, TAPCM ಸೊಸೈಟಿ ಅಂತಾರೆ. ಆ ಸೊಸೈಟಿ ಮೇಲೆ ಹೋಗಿ ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಬರ್ಕೊಳ್ರಿ. ಆಮೇಲೆ ಆಹಾರ ಕಾರ್ಡ್, ಇದು ರೇಷನ್ ಕಾರ್ಡ್ಗಳ ಬಗ್ಗೆ ಇಷ್ಟೊತ್ತು ಸವಿಸ್ತವಾಗಿ ನಮ್ಮ ಆಹಾರ ಇಲಾಖೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಅದನ್ನ ಹೆಂಗೆ ಸರಿಪಡಿಸ್ಕೊಬೋದು ಅವರು ಎಲ್ಲ ಭಾಷಣದಲ್ಲಿ ಹೇಳೋಕ್ಕಾಗಲ್ಲ. ಏನೋ ಕೆಲವು ಸ್ವಲ್ಪ ಸಮಸ್ಯೆಗಳಿರುತ್ತೆ. ನಿಜವಾದ ಬಡವರು ಇದ್ದರೆ ಅಂಥ ಕಾರ್ಡ್ಗಳು BPL APL ಆಗಿದ್ದರೆ ಅವನೇನೋ ಒಂದು ದಾರಿ ಹುಡುಕಿ ಪಾಪ ಮಾಡಿಕೊಡ್ತಾರೆ ಶಿವಕುಮಾರ್. ನೀವು ಹೋಗಲ್ಲಿ ಸ್ಪಂದಿಸ್ಬೇಕು. ಅವ್ರ ಭಾಷಣದಲ್ಲಿ ನಾನು ಮಾಡ್ಕೊಡ್ತೀನಿ ಬಾ ಅಂದರೆ ನಿಮ್ಮ ಮನೇಲಿ ಇದ್ಬಿಟ್ರೆ ಮಾಡ್ಕೊಡೋಕ್ಕಾಗಲ್ಲ. ಅಲ್ಲಿ ಹೋಗಿ ಏನನ್ನ ಇದ್ರೆ ಸರಿಪಡಿಸ್ತಾರೆ. ದಯವಿಟ್ಟು ಸರಿಪಡಿಸ್ಕೊಳ್ರಿ. ನೀವು ಯಾರು ತಾಲೂಕು ಆಫೀಸ್ಗೆ ಹೋಗಲ್ಲ ಅನ್ನೋ ಸಂದರ್ಭ ಇದ್ದರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೊಡ್ರಿ. ಅವರು ನಮಗೆ ಇಒ ಆಫೀಸ್ಗೆ ಕಳಿಸ್ತಾರೆ. ಅಲ್ಲಿಂದ ನಾವು ಅಧಿಕಾರಿಗಳಿಗೆ ಹೇಳಿ ಅದನ್ನ ಸರಿಪಡಿಸುವಂಥ ಕರ್ತವ್ಯ ಮಾಡಿ. ಆ ಸಾಲದಿದ್ದಕ್ಕೆ ನಿಮ್ಮ ಮನಗಂಡಳ್ಳಿ ಅವಳಿ 4 ಜನ ಮೆಂಬರ್ಗಳು, ಮನೋಜ್ ಗೌಡ್ರು ಇರ್ಬೋದು, ಮಂಜುನಾಥ್ ಇರ್ಬೋದು, ಬೇಟೆಗೌಡರು ಇರ್ಬೋದು, ಲಕ್ಷ್ಮೀ ಇದ್ದಾರೆ. ಇವರೆಲ್ಲ ನಮ್ಮ ಅನುಷ್ಠಾನ ಸದಸ್ಯರಿದ್ದಾರೆ. ಅವರು ನಿಮ್ಮ ಸಹಾಯ ಮಾಡ್ತಾರೆ. ಅವರು ತುಂಬ ಚೆನ್ನಾಗಿ ಸಹಾಯ ಮಾಡ್ತಾರೆ. ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ. ಈಗ ನಮ್ಮ ಮನೋಜ್ ಗೌಡ್ರು ಹೇಳ್ಬಿಟ್ಟಿದ್ರು, ಏನೇನು ಪ್ರಾಬ್ಲಮ್ಗಳಿದ್ದಾರೆ 15ನೇ ತಾರೀಕು ತಗೊಳ್ಳಿ ಸರ್, ನಾನೇ ತಗೊಂಡೋಗಿ ಖುದ್ದಾಗಿ ಕೊಡ್ತೀನಿ ಅಂತ. ಆ ಥರ ಸೇವೆ ಮಾಡಿದ್ದಾರೆ.
ನೀವು ಕೇಳಬೇಕು. ನೀವು ಕೇಳಿದ್ರೆ ಮನೆಗೆ ಎದ್ಬಿಟ್ರೆ ನಮ್ಮ ಸಮಸ್ಯೆ ಏನು ಗೊತ್ತಾಗೋದು? ಹೊಸಕೋಟೆಯಲ್ಲೇ ಕೂತಿರೋ ಸಮಸ್ಯೆ ಗೊತ್ತಾಗಲ್ಲ ಅಂತ ನಿಮ್ಮ ಹತ್ರ ನಾವು ಬಂದಿರೋದು. ಈಗಲೂ ಸಮಸ್ಯೆ ಹೇಳ್ತೀವಿ, ನಾವು ಹೆಂಗೆ ಸರ್ ಮಾಡಿಸೋದು ಅಂದ್ರೆ ಬಂದಿದ್ದೀವಿ. ಏನಾದರೂ ಅಕಸ್ಮಾತ್ ಈಗಲೂ ಹೇಳೋಕ್ಕೆ ಧೈರ್ಯ ಇಲ್ದಿದ್ರೆ ಸಮಸ್ಯೆಗಳನ್ನ ತಂದು ಇಲ್ಲಿ ನೀವು ಪಂಚಾಯತಿಯಲ್ಲಿ ಕೊಡ್ರಿ, ನಾವು ಅದನ್ನ ಸರಿಪಡಿಸ್ತೀವಿ ಅಂತೇಳಿ ಇಷ್ಟೊತ್ತು ನೀವೆಲ್ಲ ಒಂದು ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ಕೂತು ಇವತ್ತು ಎಲ್ಲ ನಮ್ಮದು ನ್ಯೂನತೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ನೀವು ಸರಿಪಡಿಸ್ಕೊಂತೀರಿ ಅಂತ ಹೇಳಿ ನನ್ನ ಇವತ್ತು ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದ ಮಾಡ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ಯೆಗಳೇನಿದ್ರೆ ಗ್ರಾಮ ಪಂಚಾಯತಿಗೆ ನೇರವಾಗಿ ಅರ್ಜಿ ಮುಖಾಂತರ ತಂದು ಕೊಟ್ರೆ ಅದನ್ನ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ತಾಲೂಕು ಮಟ್ಟದ ಸಮಿತಿಗೆ ಕಳಿಸ್ಕೊಡೋಕ್ಕೆ ಇಲ್ಲಿಂದ ಶಿಫಾರಸನ್ನು ಮಾಡ್ತೀವಿ.